ಪೂಜಾ. ಹಾ ಬಂದೆ ಅಪ್ಪ. ಅಪ್ಪಯ್ಯ ಬೆಳಿಗ್ಗೆಯಿಂದ ನೀ ಎಲ್ಲೋಗಿದ್ದೆ? ನಿನಗೆ ಗಂಡು ಹುಡ್ಕಕ್ಕೆ ಹೋಗಿದ್ನಮ್ಮ. ಏನು ನನಗೆ ಜವಾಬ್ದಾರಿ ಇಲ್ವಾ? ನನ್ನ ಸ್ನೇಹಿತರ ಹತ್ರ ಎಲ್ಲ ಹೋಗಿ ಹೇಳಿದ್ದೀನಿ, ಅದಕ್ಕೆ ಸ್ವಲ್ಪ ಲೇಟ್ ಆಯಿತು. ಅಯ್ಯೋ ಅಪ್ಪಯ್ಯ, ಟೈಮ್ ಬಂದರೆ ಅದಾಗುತ್ತೆ. ನೀನು ಯಾಕೆ ಸುಮ್ಮನೆ ಒದ್ದಾಡ್ತೀಯ? ಇಲ್ಲಮ್ಮ, ನಾವು ಪ್ರಯತ್ನ ಮಾಡಲೇಬೇಕು. ಸೋಮವಾರ ಪಟೇಲ್ ಕರೀತಾ ಇದ್ದಾರೆ, ಬನ್ನಿ. ಬರ್ತೀನಿ, ಹೋಗಪ್ಪ. ಪೂಜಾ, ಪಟೇಲ್ರಿ ಏನಕ್ಕೋ ಕರೆದಿದ್ದಾರೆ, ಕೇಳ್ಕೊಂಬರ್ತೀನಿ. ಇದೇ ಆಗೋಯ್ತು. ನಮಸ್ಕಾರ ಪಟೇಲ್ರಿ. ಓ ಸೋಮಣ್ಣ, ನಮಸ್ಕಾರ. ಬಾ ಕೂತ್ಕೋ. ಏನೋ ಕರೆಸಿದ್ರಲ್ಲ. ನೋಡ್ ಸೋಮಣ್ಣ, ಮುಂದಿನ ವಾರ ನಮ್ಮ ಮನೇಲಿ ಒಂದು ಫಂಕ್ಷನ್ ಇದೆ. ನಮ್ಮ ಕಡೆ ನೆಂಟರು ಜಾಸ್ತಿ, ಹಿಂಗೆ ಗೊತ್ತಲ್ಲ, 1,000 ಜನ ಆದರೂ ಬರ್ತಾರೆ. ಬೀಗ್ರೂಟಕ್ಕೆಲ್ಲ ಹೇಳ್ತೀವಿ. ಎಲ್ಲ ಅಡುಗೆ ನೀನೇ ಮಾಡಬೇಕು ಸೋಮಣ್ಣ, ಅದೇ ನಮ್ಮ ಆಸೆ. ಆಯಿತು ಪಟೇಲ್ರೆ, ಎಲ್ಲರಿಗೂ ಸಿಹಿ ಊಟನಾ? ಸಿಹಿ ಊಟ ಏನಿಲ್ಲ, ಏನಿದ್ರು ಮಾಂಸದ ಊಟನೇ. ಅಂದಾಗೆ ಇವರೆಲ್ಲ ನನ್ನ ಸ್ನೇಹಿತರ ಮಕ್ಕಳು. ಇವ್ರಿಗೆ ಈ ಊರ ಬಗ್ಗೆ ಗೊತ್ತಿಲ್ಲ, ನೀನೇ ತೋರಿಸ್ಕೊಡ್ಬೇಕು. ಸರಿ ಅಂಕಲ್, ಹೋಗಿ ಬರ್ತೀವಿ. ಸೋಮಣ್ಣ ಅವ್ರು ತೋರಿಸ್ತಾರೆ, ನೀವು ಜೊತೆಲಿ ಹೋಗಿ ಬನ್ನಿ. ಪಟೇಲ್ರೆ, ನಾನು ಇನ್ನು ಹೋಗಿ ಬರಲ್ಲ. ಸರಿ ಅಂಕಲ್, ಹೋಗಿ ಬರ್ತೀವಿ. ಬನ್ನಿರಿ, ನೀವು ನಮ್ಮ ಪಟೇಲ್ರ ನೆಂಟ್ರಲ್ವಾ, ಕೂತ್ಕೊಳ್ಳಿ. ಪೂಜಾ, ಇವರೆಲ್ಲ ಪಟೇಲ್ರ ಕಡೆ ನೆಂಟರು ಬಂದಿದ್ದಾರೆ. ಇವ್ರನ್ನ ಊರಿನಲ್ಲೆಲ್ಲ ಓಡಾಡಿಸ್ತಾ ಇದ್ವಿ. ಮುಂದಿನ ವಾರ ಪಟೇಲ್ರ ಮನೆಯಲ್ಲಿ ಬೀಗರು ಊಟ ಇಟ್ಟಿದ್ದಾರೆ, ಅದಕ್ಕೆ ಅಡಿಗೆ ಕಾಂಟ್ರಾಕ್ಟು ನನಗೆ ಕೊಟ್ಟಿದ್ದಾರೆ. ಓಹೋ, ತುಂಬ ಚೆನ್ನಾಗಿದೆ. ಏನು ಮನೆ? ಓಕೆ, ಹೊರಡೋಣ ಬಾಯ್ಸ್. ಈ ಅಪ್ಪಯ್ಯ ಮನೆಗೆ ಯಾರ್ಯಾರನ್ನೋ ಕರ್ಕೊಂಡ್ಬರ್ತಾರೆ. ಹೆಂಗಿದೆ ನೋಡಿ ಹೇಳಿ. ಅಡುಗೆ ಎಲ್ಲ ತುಂಬ ರುಚಿಯಾಗಿದೆ, ತುಂಬ ಇಷ್ಟ ಆಯಿತು. ನಿಮ್ಮ ಮಗಳನ್ನ ಕರ್ಕೊಂಬನ್ನಿ, ಅವಳಿಗೂ ಊಟ ಮಾಡಿಸಿ. ಆಯಿತು ಪಟೇಲ್ರೆ. ಅಪ್ಪ ಮನೇಲಿಲ್ಲ, ಏನು ಬೇಕು ನಿಮಗೆ? ನೀನೇ ಬೇಕು. ಬಂಗಾರದಂತ ಇರೋ ಈ ಬೊಂಬೆನ ನೋಡೋಣ ಅಂತ ಬಂದೆ. ಅಪ್ಪ, ಓಯ್, ಹಿಡಿರೋ ಅವಳನ್ನ.